ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಭಾರೀ ಚರ್ಚೆ ಆಗ್ತಿದೆ ಒಂದು ವರ್ಡ್. ಇವತ್ತು ಕಿಚ್ಚ ಸುದೀಪ್ ಸರ್ ಅವರು ಬಂದು ಕಾಕ್ರೋಚ್ ಸುದಿ ಅವರಿಗೆ ಸರಿಯಾಗಿ ಬೈಯುತ್ತಾರೆ. ನೀವೆಲ್ಲ ನೋಡಿದ್ರಿ ಆಲ್ರೆಡಿ ಎಪಿಸೋಡ್ ಸಹ ಇವಾಗ ಬಿಟ್ಟಿದ್ದಾರೆ. ಸೊ ಇಲ್ಲಿ ಸುದೀಪ್ ಸರ್ ಅವರು ಕರೆಕ್ಟಾಗಿ ಹೇಳ್ತಾರೆ ಕಾಕ್ರೋಚ್ ಅವರ ಬಳಿ ಸೆಡೆ ಅಂದ್ರೆ ಏನು ಅಂತ. ಆಗ ಸುದಿ ಅವರು ಹೇಳ್ತಾರೆ ಸೆಡೆ ಅಂದ್ರೆ ಚೈಲ್ಡ್ ಅಂತ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸೆಡೆ ಅಂದರೆ ಚೈಲ್ಡ್ ಅಲ್ಲ, ಅದಕ್ಕೆ ಬೇರೆನೇ ಮೀನಿಂಗ್ ಇದೆ. ಈ ಸೆಡೆ ಅನ್ನುವ ವರ್ಡ್ ಜಾಸ್ತಿ ಯೂಸ್ ಮಾಡೋದು ಬೆಂಗಳೂರು ಹಾಗೂ ಈ ಮಂಡ್ಯದ ಸೈಡಲ್ಲೆಲ್ಲ. ಸೆಡೆ ಅಂದರೆ ಉಂಟಲ್ಲ, ಆ ವ್ಯಕ್ತಿ ಏನು ಪ್ರಯೋಜನ ಇಲ್ಲ, ಅವನ ಕೈಯಲ್ಲಿ ಏನೂ ಆಗಲ್ಲ, ವೇಸ್ಟ್ ಬಾಡಿ ಅಂತ ಹೇಳ್ಬೋದು. ಸೊ ಈಗ ನೀವೊಂದು ಟ್ರೋಲ್ ಪೇಜಲ್ಲೆಲ್ಲ ಟ್ರೋಲಲ್ಲಿ ಅರುಣ್ ಸಾಗರ್ ಅವರು ಯಾವ ನೀವು ಸೆಡೆ ಅಂತ ಬರ್ತದೆ ನೋಡಿ, ಅದು ನೀವು ನೋಡಿದ್ದೀರಿ ಆಲ್ರೆಡಿ. ಸೊ ಇದನ್ನು ಈ ಸೆಡೆ ಅನ್ನೋ ವರ್ಡನ್ನು ರಕ್ಷಿತನ ಮೇಲೆ ಯೂಸ್ ಮಾಡಿದ್ದು ಕಾಕ್ರೋಚ್ ಸುದ್ದಿ. ಆ ಸೆಡೆ ಹತ್ರ ಏನು ನಿನ್ನೆ ಮೊನ್ನೆ ಬಂದ ಸೆಡೆಗಳ ಜೊತೆ ನನ್ನ ಹತ್ರ ಮಾತಾಡ್ಬೇಕೇನೋ ಒಂದು ಹೇಳಿದರು. ಸೊ ಇದಕ್ಕೆ ಜನ ತುಂಬ ಸಿಟ್ಟು ಬಂದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನನಗೂ ತುಂಬ ಜನ ಕಮೆಂಟ್ ಹಾಕಿದ್ರು. ಅದ್ರ ಪ್ರಕಾರ ನಾನೊಂದು ವಿಡಿಯೋ ಮಾಡಿದ್ದೇನೆ. ಸೊ ಇಲ್ಲಿ ಕ್ವಶನ್ ಇರೋದು, ಬಿಗ್ ಬಾಸ್ ಸೀಸನ್ 12 ಮನೆಯ ಅಸಲಿ ಸೆಡೆ ಯಾರು ಅನ್ನೋ ಒಂದು ಕ್ವಶನ್ ನಿಮ್ಮ ತಲೆಗೆ ಬಿಡ್ಬೋದು. ಇದಕ್ಕೆ ಬಂದ ಆನ್ಸರ್ ನೀವೇ ಕೊಟ್ಟ ಆನ್ಸರ್ ಅಂತ ಹೇಳಿದರೆ, ಜನರು ಹೇಳಿದ ಅಭಿಪ್ರಾಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಅಷ್ಟೇ. ಇದು ನನ್ನ ಒಪಿನಿಯನ್ ಅಂತಲ್ಲ. ಸೊ ಇದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ, ನಿಜವಾದ ಸೆಡೆ ಅಶ್ವಿನಿ ಹಾಗೂ ಕಾಕ್ರೋಚ್ ಸುದಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಮೈನ್ ಸೆಡೆ ಅಂತ ಹೇಳಿದರೆ ಕಾಕ್ರೋಚ್ ಸುದಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಾಕ್ರೋಚ್ ಸುದಿಗೆ ಸೆಡೆ ಅನ್ನೋಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ, ಕೈಯಲ್ಲಿ ಆಗದ ಮನುಷ್ಯ ಅಂತ ಹೇಳಿದರೆ ಪ್ರಯೋಜನ ಇಲ್ಲದ ಮನುಷ್ಯ. ಇದಕ್ಕೆ ಎಕ್ಸಾಂಪಲ್ ನಾವು ಕೊಡೋದಾದರೆ, ರಾಕ್ಷಸನ ಟಾಸ್ಕ್ ಕೊಟ್ಟರು, ಅವರು ಅಸುರನಾಗಿ ಆ್ಯಕ್ಟ್ ಮಾಡಿದರು. ಬಿಗ್ ಬಾಸ್ ಇತಿಹಾಸದಲ್ಲಿ ಸೀಸನ್ 1ರಿಂದ ಹಿಡಿದು ಸೀಸನ್ 12ರವರೆಗೆ ಅಸುರ ಅನ್ನುವ ಒಂದು ಕಾನ್ಸೆಪ್ಟ್ ಪ್ರತಿ ಸೀಸನಲ್ಲಿ ಮಾಡ್ತಾರೆ. ಇಲ್ಲಿವರೆಗೆ ಮಾಡ್ಕೊಂಡು ಬಂದ ಅಸುರನ ರೋಲಲ್ಲಿ ಫೈಲ್ ಆಗಿದ್ದ ಒಂದು ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅದು ಸುದಿ. ಅರ್ಥ ಆಯ್ತಾ ನಿಮಗೆ? ಲಾಸ್ಟ್ ಸೀಸನ್ ಇರಲಿ, ಉಗ್ರ ಮಂಜು ಆಗಲಿ, ಅಥವಾ ಅದಕ್ಕಿಂತ ಮುಂಚೆ ಪ್ರತಿಯೊಂದು ಸೀಸನಲ್ಲಿದ್ದಾರೆ, ಪ್ರಥಮ ಆಗಲಿ ಎಲ್ಲರೂ ಆಗಲಿ ರಾಕ್ಷಸನ ರೋಲ್ ಅಷ್ಟು ನೀಟಾಗಿ ನಿಭಾಯಿಸಿದರು. ಇತಿಹಾಸದಲ್ಲಿ ಫೈಲ್ ಆಗಿದ್ದು ವ್ಯಕ್ತಿ ಯಾರಂತ ಹೇಳಿದ್ರೆ ಅದು ಕಾಕ್ರೋಚ್ ಸುದಿ. ಅದಕ್ಕೆ ಕಾರಣ ಅಶ್ವಿನಿ ಅವರು ಅವರ ವಿರುದ್ಧ ಹೋದರು. ಅಶ್ವಿನಿ ಅವರ ಮಾತಿಗೆ ಇವರು ಆಗಲಿಲ್ಲ, ಇವರ ಕೈಯಲ್ಲಿ ಸುದೀಪ್ ಸರ್ ಅವರ ಬಳಿ ಒಂದು ಕಂಪ್ಲೇಂಟ್ ಕೊಟ್ಟರು, ನನಗೆ ಇವರು ಆಂಟಿಗಳ ಜೊತೆ ಭಾರಿ ಕಷ್ಟ ಅಂತೇಳಿ ಕಾಕ್ರೋಚ್ ಸುದಿ ಹೇಳ್ತಾರೆ. ಅಶ್ವಿನಿ ಬಗ್ಗೆ ಎದುರೆದುರು ಸುದೀಪ್ ಅವರು ಕೇಳಿದಾಗ ಅಶ್ವಿನಿ ಜಾನ್ವಿ ಅವರ ಬಗ್ಗೆ ಡೈರೆಕ್ಟಾಗಿ ಮಾತಾಡ್ತಾರೆ. ಅದಾದಮೇಲೆ ಹೋಗಿ ಅವರ ಬಳಿಯೇ ಹೋಗಿ ಕೂತ್ಕೊಳ್ತಾರೆ ಅಂತ. ಅರ್ಥ ಆಯ್ತಾ ನಿಮಗೆ? ಅಶ್ವಿನಿ ಹಾಗೂ ಜಾನ್ವಿ. ಯಾಕೆಂತ ಹೇಳಿದ್ರೆ ಅಶ್ವಿನಿಯನ್ನು ಎದುರು ಹಾಕ್ಕೊಳ್ಳುವ ಒಂದು ಕೆಪಾಸಿಟಿ ಇಲ್ಲ. ಅರ್ಥ ಆಯ್ತಾ? ಅದು ಅಶ್ವಿನಿ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ. ಅವರ ಎದುರು ನಾನು ಮಾತಾಡಿದರೆ ನನಗೆ ಅಷ್ಟು ಧೈರ್ಯ ಬೇಕು ಅಂತ ಧೈರ್ಯದ ಸಾಮರ್ಥ್ಯ ವ್ಯಕ್ತಿ ಇವರು ಸುದ್ದಿ ಅಲ್ಲ. ಅರ್ಥ ಆಯ್ತಾ? ಅಶ್ವಿನಿಗೆ ಎದುರು ಹಾಕ್ಕೊಂಡು ನೀನು ಮಾಡಲೇಬೇಕು, ನಾನು ಕೊಟ್ಟ ಟಾಸ್ಕ್ ಮಾಡಲೇಬೇಕು ಅಂತ ಮಾಡಿದರೆ ಅದು ಗಂಡಸ್ತನ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಒಂದು ನಿಜವಾದ ಅಸುರ. ಬಟ್ ಇಲ್ಲಿ ಅಸುರನ ರೋಲ್ ಫೇಲ್ ಆಯಿತು. ಅದಾದ ಬಳಿಕ ಅವ್ರದ್ದು ಸುದ್ದಿದು ಏನು ಇದೆ ಅಂತ ಹೇಳಿದರೆ, ಹೋಗುವಾಗ ದೊಡ್ಡ ಸ್ಟೈಲ್ ಬಿಲ್ಡಪ್ ಕೊಟ್ಕೊಂಡು ಹೋಗಿ ಅಲ್ಲಿ ಇವಾಗ ತುಂಬ ಲೋ ಲೆವೆಲಲ್ಲಿ ಆಟ ಆಡ್ತಿದ್ದಾರೆ. ಇದನ್ನು ಕಿಚ್ಚ ಸುದೀಪ್ ಸರ್ ಅವರೇ ಹೇಳಿದರು ಅವರಿಬ್ಬರಿಗೆ. ಯಾಕೆಂತ ಹೇಳಿದರೆ, ಹಿಂದೆಯಿಂದ ಹೋಗಿ ಒಂದು ಹೇಳೋದು, ಅವರ ಬಗ್ಗೆ ಹಿಂದೆಯಿಂದ ಹೇಳೋದು, ಧೈರ್ಯ ಇಲ್ಲ, ಎದುರಲ್ಲಿ ಹೋಗಿ ಹೇಳಲಿಕ್ಕೆ ಧೈರ್ಯ ಇಲ್ಲ. ನಿನ್ನೆ ಎಪಿಸೋಡಲ್ಲಿ ಸಹ ನೋಡ್ಬೋದು, ಅಶ್ವಿನಿ ಅವರಿಗೆ ಐಡಿಯಾ ಕೊಟ್ಟದೇ ಸುದಿ, ನೀನು ತರಕಾರಿ ಹಚ್ಚಬೇಡ, ಅವ್ರು ಏನು ಬೇಕಾದ್ರೆ ನೀನು ತರಕಾರಿ ಹಚ್ಚಿಲ್ಲ ಅಂದರೆ ಅವ್ರಿಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಐಡಿಯಾ ಕೊಟ್ಟದೇ ಸುದಿ. ಸೊ ಇದೆಲ್ಲ ಹಿಂದೆಯಿಂದ ಮಾಡ್ಕೊಂಡು ಬಂದರೆ ಆಟದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ನ ಇತಿಹಾಸದಲ್ಲಿ ಯಾರೂ ವಿನ್ ಆಗಿಲ್ಲ. ಯಾರು ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಯಾರು ಇರ್ತಾರೆ ಅವರು ಮಾತ್ರ ವಿನ್ ಆಗಿದ್ದು. ಸೊ ಇದಕ್ಕೆ ತುಂಬ ಜನ ಬಿಗ್ ಬಾಸ್ ಮನೆಯ ಅಸಲಿ ಸೆಡೆ ಸುತಿ ಅವರು ಅಂತೇಳಿ ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ನಾನು ಸೈಡಲ್ಲಿ ಸಹ ಹಾಕಿದ್ದೇನೆ ನೋಡಿ ಎಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಅಂತೇಳಿ. ಇದು ಅವರ ಜನರ ಅಭಿಪ್ರಾಯ. ಓಕೆ, ಇಲ್ಲಿ ನನ್ನ ಚಾನಲಲ್ಲಿ ಯಾರೆಲ್ಲ ನೋಡ್ತೀರಿ ನೋಡಿ ವಿಡಿಯೋ, ಸೊ ನಿಮ್ಮ ಮನಸ್ಸಲ್ಲಿ ನಿಜವಾದ ಸೆಡೆ ಯಾರು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದರೂ ವಿಡಿಯೋ ಅಂತೇಳಿ ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಬಂದಾಗ ಯಾರು ಬಿಗ್ ಬಾಸ್ ಮನೆ ಸೆಡೆ ಅಂತೇಳಿ ಟಪ್ಪ ಕಮೆಂಟ್ ಹಾಕೊಂಡು ಹೋಗಿ. ಸೊ ನೋಡುವ ಯಾರಿಗೆ ಜಾಸ್ತಿ ಬರ್ತದೆ ಅಂತೇಳಿ. ಸೊ ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ.